ಇವರೆಲ್ಲ ಮಂತ್ರಿಗಳಿಗಾಗಿ ಡೆಲ್ಲಿಯಲ್ಲಿ ಆಗ್ಲೇಬೇಕಲ್ಲಪ್ಪ. ಈಗ ಬರ ಇದೆ, ಡೆಲ್ಲಿಯಲ್ಲಿ ಬರ ಇದೆ, ಮಳೆ ಇಲ್ಲ, ಡ್ಯಾಮ್ಸ್ ಅಲ್ಲಿ ನೀರಿಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಒಪ್ಕೊಳ್ಳೋಣ. ಮಂತ್ರಿ ಮಂಡಲ ಆಗ್ಬೇಕ ಮಾಡೋ ಸಂಪೂರ್ಣವಾಗಿ ಇರೋದೇ 10 ಜನ, ಇದು 20 ಜನ ಆಗ್ಬೇಕು ತಾನೆ, ಆಗ್ಲೇಬೇಕು. ಕೃಷಿ ಸಚಿವರು ಇಂಥ ಸಂದರ್ಭದಲ್ಲಿ ಬಹಳ ಅದಕ್ಕೆ ಬೇಗ ಮಾಡಬೇಕು. ಕೃಷಿ, ಇದು ವಿದ್ಯಾ ಇಲಾಖೆ ಮತ್ತೆ ಎಲ್ಲ ಇಲಾಖೆಗಳು ಇಂಪಾರ್ಟೆಂಟ್. ಇಂಥದ್ದು ಅನ್ಇಂಪಾರ್ಟೆಂಟ್ ಅಂತ ಯಾವ್ದು ಹೇಳಕ್ಕಾಗಲ್ಲ. ಎಲ್ಲ ಇಲಾಖೆಗಳಿಗೂ ಮಂತ್ರಿಗಳು ಇರಲೇಬೇಕು. ಜನಪ್ರತಿನಿಧಿಗಳು ರೈತರ ಕಷ್ಟವನ್ನ ಕೇಳದೆ ಫೀಲ್ಡಿಗೆ ಬಂದು ಡೆಲ್ಲಿಗೆ ಸುಟ್ಕೆ ಸುಟ್ಕೊಂಡು ಮಂತ್ರಿಗಿರಿ ಲಾಬಿ ಮಾಡ್ತಾ ಇದ್ದಾರೆ. ಮಂತ್ರಿ ಮಾಡಿಲ್ಲ ಅಂತ ಹೇಳೋದು ನೀವು. ಬಿಜೆಪಿ ಟೀಕೆ ಮಾಡ್ತೀರಾ ಅಲ್ವಾ? ಯಾವುದೇ ಪಕ್ಷ ಶಾಸಕರು ಜನರ ಹತ್ರ ಹೋಗ್ತಾ ಇಲ್ಲ ಅನ್ನುವಂಥದ್ದು ಸಾಮಾನ್ಯ ಜನ. ಆಮೇಲೆ ಬಹಳ ಹಿಂದೆ ಆ ರೀತಿ ಇತ್ತು. ಈಗ ಜನರ ಜೊತೆ ಬಹುತೇಕರು ಸಂಪರ್ಕದ ಇದ್ದೇ ಇರ್ತಾರೆ. ಕೆಲವು ಅನಿವಾರ್ಯ ಸಂದರ್ಭಗಳಲ್ಲೂ ಏನು ಮಾಡಕ್ಕೆ ಮಂತ್ರಿಗಿರಿಗಾಗಿ ದೊಡ್ಡ ಮಟ್ಟದ ಸುಟ್ಕೇಸ್ಗಳೆಲ್ಲ ಮಾಡ್ತಾರೆ. ಎಲ್ಲರಿಗೂ ನಂತರದ ಅದೃಷ್ಟ ಇರ್ಬೇಕಲ್ಲ. ಯಾರನ್ನು ಕೇಳದೆ ಮಂತ್ರಿ ಅಲ್ವಾ? ಸರ್, ಈಗ ನೀರಾವರಿ ಇಲಾಖೆ ಜವಾಬ್ದಾರಿ ತಗೊಂಡಿದ್ರಿ, ಏನಾದ್ರು ಬದಲಾವಣೆಗಳ ನಿರೀಕ್ಷೆ? ಬದಲಾವಣೆ ಮಾಡ್ಬೇಕು. ಈಗ ಮಹದಾಯಿದು ಅಲ್ಲಿ ವೈಲ್ಡ್ ಲೈಫ್ ಮತ್ತೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗ್ಬೇಕು. ಮತ್ತೆ ಮೇಕೆದಾಟುದು DPR ಸಬ್ಮಿಟ್ ಮಾಡಿದ್ವಿ, ಸ್ವಲ್ಪ ಬದಲಾವಣೆ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಫಾರೆಸ್ಟ್ ಲ್ಯಾಂಡ್ ಆಲ್ಟರ್ನೇಟ್ ಕೊಡಬೇಕು, 12,000 ಎಕರೆ, ಅದೊಂದು ಬೇಗ ಆಗಬೇಕು. ಇದು ನೋಟಿಫೈ ಆಗ್ಬೇಕು. ಅಪ್ಪರ್ ಕೃಷ್ಣದು ಮತ್ತೆ ಅಪ್ಪರ್ ಭದ್ರಾ ಕೆಲಸ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಅಲ್ಲ, ಮುಗಿಯೋ ಹಂತಕ್ಕೆ 28ಕ್ಕೆ ಅಪ್ಪರ್ ಭದ್ರಾದು ಮತ್ತೆ ಎತ್ತಿನಹೊಳೆ ಎರಡು ನಾವು ಮುಗಿಸ್ತೀವಿ. ಇನ್ನೂ ಸಾಕಷ್ಟು ಪ್ರಾಜೆಕ್ಟ್ಸ್ ಇದೆ. ಅದಕ್ಕೆ ನಮ್ಗೆ ಹಣಕಾಸು ಇಲಾಖೆ ಅಂದ್ರೆ ಮುಖ್ಯಮಂತ್ರಿಗಳ ಸಹಕಾರ ಬೇಕು. ಇದೆಲ್ಲ ಮುಗಿಬೇಕಾಗಿದೆ.